ನಮಸ್ಕಾರ. ನಾನು ನಿಮ್ಮ ವಸಂತ್ ಮುರುಡೇಶ್ವರ್. ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ್ ತಂಡಗಳ ನಡುವಿನ ಎಲೀಟ್ ಗುಂಪಿನ ರಣಜಿ ಟ್ರೋಫಿ ಫೈನಲ್ನ ಸಂಪೂರ್ಣವಾಗಿ ಬ್ಯಾಟ್ಸ್ಮನ್ಗಳು ಡಾಮಿನೇಟ್ ಮಾಡಿದರು ಅಂತ ಹೇಳಬೇಕು, ಅಥವಾ ಜಮ್ಮು ಕಾಶ್ಮೀರಿನ ಬ್ಯಾಟ್ಸ್ಮನ್ಗಳು ಇಡೀ ದಿನ ಕರ್ನಾಟಕದ ಬೌಲರ್ಗಳನ್ನು ಕಾಡಿದರು ಅಂತಲೇ ಹೇಳಬೇಕು. ಇಡೀ ದಿನ 87 ಓವರ್ಗಳ ಆಟ ಸಾಧ್ಯ ಆಯಿತು. ದಿನದ ಕೊನೆಗೆ ಜಮ್ಮು ಕಾಶ್ಮೀರನವರು ಕೇವಲ 2 ವಿಕೆಟ್ಗಳನ್ನು ಕಳೆದುಕೊಂಡು 284 ರನ್ಗಳನ್ನು ಗಳಿಸಿದರು. ಸಾಕಷ್ಟು ಪ್ರೇಕ್ಷಕರು ಇವತ್ತು ಮೈದಾನಕ್ಕೆ ಬಂದಿದ್ದರು. ಇಡೀ ದಿನ ಕೊನೆಯವರೆಗೂ ಕೂತು ಆಟದ ಆನಂದವನ್ನು ಪಡೆದುಕೊಂಡರು. ಇವತ್ತಿನ ದಿನದ ಬಹುಶಃ ಹೈಲೈಟ್ ಅಂದರೆ ಶುಭಮ್ ಪುಂಡೀರ್ ಅವರ ಸೆಂಚುರಿ, ಅಜೇಯ ಸೆಂಚುರಿ. ಅವರು ದಿನದ ಕೊನೆಗೆ 221 ಎಸೆತಗಳಲ್ಲಿ 117 ರನ್ಗಳನ್ನು ಮಾಡಿ ಆಡ್ತಾ ಇದ್ದಾರೆ. 12 ಬೌಂಡ್ರಿ ಹಾಗೂ 2 ಭರ್ಜರಿ ಸಿಕ್ಸರ್ಗಳಿದ್ದಾವೆ. ಇನ್ಫ್ಯಾಕ್ಟ್ ಇವತ್ತು ಮುಂಜಾನೆ ಟಾಸ್ ಗೆದ್ದ ತಕ್ಷಣ ಜಮ್ಮು ಕಾಶ್ಮೀರನವರು ಬ್ಯಾಟಿಂಗನ್ನು ಆರಿಸ್ಕೊಂಡ್ರು. ಪ್ರಾರಂಭದಲ್ಲಿ ಡೆಫಿನೆಟ್ಲಿ ಖಂಡಿತವಾಗಿ ಬೌಲರ್ಗಳಿಗೆ ಹೆಲ್ಪ್ ಆದಾಗ ಅನಿಸ್ತು. ವಿಕೆಟು ಸಾಕಷ್ಟು ಬೌನ್ಸ್ ಇತ್ತು, ಮೂವ್ಮೆಂಟ್ ಇತ್ತು, ಬಾಲ್ನಲ್ಲಿ ಎಸೆತದಲ್ಲಿ ಚಾಲನೆ ಇತ್ತು, ಹೊರಗಡೆ ಹೋಗ್ತಾ ಇತ್ತು, ಒಳಗಡೆ ಬರ್ತಾ ಇತ್ತು. ಆ ಸಂದರ್ಭದಲ್ಲಿ ಬಹುಶಃ ಕರ್ನಾಟಕದ ಬೌಲರ್ಗಳು ವಿಕೆಟ್ ಎತ್ಕೊಂಡಿರ್ತಾರ ಅಂತ ಮಾಡಿದ್ವಿ, ಆದರೆ ಅದು ಸಾಧ್ಯ ಆಗಲಿಲ್ಲ. ಲಂಚ್ ತನಕ, ಭೋಜನ ವಿರಾಮ ತನಕ ಕೇವಲ ಒಂದೇ ಒಂದು ವಿಕೆಟನ್ನು ಪಡೆದುಕೊಳ್ಳಲಿ ಕರ್ನಾಟಕ ಯಶಸ್ವಿ ಆಯಿತು. ಸರದಿಯನ್ನು ಆರಂಭಿಸಿದಂಥ ಕಮ್ರಾನ್ ಇಕ್ಬಾಲ್ ಅವರು 36 ಎಸೆತಗಳನ್ನು ಎದುರಿಸಿ 1 ಬೌಂಡ್ರಿಯಿಂದ 6 ರನ್ಗಳನ್ನು ಮಾಡಿ ಸ್ಲಿಪ್ನಲ್ಲಿದ್ದಂಥ KL ರಾಹುಲ್ ಹಿಡಿದಂಥ ಉತ್ತಮ ಕ್ಯಾಚಿಗೆ ಪ್ರಸಿದ್ಧ ಕೃಷ್ಣ ಅವರಿಗೆ ವಿಕೆಟನ್ನು ಒಪ್ಪಿಸಿದರು. ಆಮೇಲೆ ಈ ಯಾವೇರ್ ಹಸನ್ ಅವರು ಸರದಿಯನ್ನು ಪ್ರಾರಂಭ ಮಾಡಿದರು. ಅವರು 3ನೇ ಕ್ರಮಾಂಕದಲ್ಲಿ ಬಂದಂಥ ಶುಭಮ್ ಪುಂಡೀರ್ ಅವರ ಜೊತೆಗೆ ಭೋಜನ ವಿರಾಮ ತನಕ ಹೆಚ್ಚಿನ ಅಪಾಯಕ್ಕೆ ಎಡಗೊಡದೆ ಮೊತ್ತ 104 ತಲುಪಿಸಿದರು. ಭೋಜನ ವಿರಾಮದ ನಂತರನೂ ಬ್ಯಾಟ್ಸ್ಮನ್ಗಳೇ ಡಾಮಿನೇಟ್ ಮಾಡಿದರು. ಅವ್ರದ್ದೇ ಪಾರಮ್ಯ ನಡೀತು. ಮತ್ತೆ ವಿಕೆಟ್ ಬೀಳಬೇಕಂದ್ರೆ ಬಹಳ ಹೊತ್ತು ಕಾಯಬೇಕಾಯ್ತು. ಇನ್ಫ್ಯಾಕ್ಟ್ 2ನೇ ವಿಕೆಟಿಗೆ ಶುಭಮ್ ಪುಂಡೀರ್ ಮತ್ತು ಯಾವೇರ್ ಹಸನ್ 244 ಎಸೆತಗಳಲ್ಲಿ 139 ರನ್ಗಳನ್ನು ಸೇರಿಸಿ ತಂಡಕ್ಕೆ ಉತ್ತಮ ಚೇತರಿಕೆಯನ್ನು ನೀಡಿದರು. 2ನೇ ವಿಕೆಟ್ ಬಿದ್ದದ್ದು ಚಹಾ ವಿರಾಮಕ್ಕಿಂತ ಮೊದಲು. ಆವಾಗ ಔಟ್ ಆಗಿದ್ದು ಯಾವೇರ್ ಹಸನ್. 88 ಓಟಗಳನ್ನು ಗಳಿಸಿದರು, ಉತ್ತಮವಾಗಿ ಆಡಿದರು, ಶತಕದಿಂದ ವಂಚಿತರಾದರು. 150 ಎಸೆತಗಳಲ್ಲಿ 13 ಬೌಂಡ್ರಿಗಳನ್ನು ಅವರು ಬಾರಿಸಿದರು. ಆಮೇಲೆ ಶುಭಮ್ ಪುಂಡೀರ್ ಮತ್ತು ನಾಯಕ ಪಾರಸ್ ದೋಗ್ರಾ ಅವರು ಸರದಿಯನ್ನು ಮುಂದುವರಿಸಿದರು. ಒಳ್ಳೆಯ ಸರದಿ, ಅದು ಉತ್ತಮ ಜೊತೆಯಾಟ ಆಗ್ತಾ ಇತ್ತು. ಆಗ ವೈಶಾಖ್ ವಿಜಯ್ ಕುಮಾರ್ ಅವರ ಬೌಲಿಂಗ್ನಲ್ಲಿ ಈ ಪಾರಸ್ ದೋಗ್ರಾ ಅವರ ಕಾಲರ್ ಬೋನ್ಗೆ ಸ್ವಲ್ಪ ಹೊಡೆತ ಬಿದ್ದಿದ್ದಕ್ಕೆ ಅವರು ಗಾಯಗೊಂಡು ನಿವೃತ್ತಿಯಾದರು. ಆಮೇಲೆ ಬಂದಂಥ ಅಬ್ದುಲ್ ಸಮದ್ ಅವರು ಹೊಡೆತಗಳ ಆಟಕ್ಕೆ ಹೆಸರಾದವರು, ಆದರೆ ಇವತ್ತು ಅತ್ಯಂತ ತಾಳ್ಮೆಯಿಂದ ತಂಡದ ಸರದಿಯನ್ನು ಕಟ್ಟಲಿಕ್ಕೆ ಅವರು ಪ್ರಯತ್ನ ಮಾಡಿದರು. ದಿನದ ಕೊನೆಗೆ ಅವರು 52 ಅರ್ಧ ಶತಕವನ್ನು ಬಾರಿಸಿದ್ದಾರೆ. 52 ರನ್ಗಳನ್ನು ಗಳಿಸಿ ಆಡ್ತಾ ಇದ್ದಾರೆ. ಅವರು ಎದುರಿಸಿದ್ದು 67 ಎಸೆತಗಳನ್ನು, 5 ಬೌಂಡ್ರಿ, 1 ಸಿಕ್ಸರ್ ಅದರಲ್ಲಿದೆ. ದಿನದ ಕೊನೆಗೆ 87 ಓವರ್ಗಳಲ್ಲಿ ಜಮ್ಮು ಕಾಶ್ಮೀರ್ 2 ವಿಕೆಟ್ಗಳನ್ನು ಕಳೆದುಕೊಂಡು 284 ಮೊತ್ತ ಗಳಿಸಿ ಇನ್ನೂ ದೊಡ್ಡ ಮೊತ್ತದತ್ತ ಮುನ್ನಡೀತಾ ಇದೆ. ಸೊ ವಿಕೆಟ್ನಲ್ಲಿ ಅಂಥ ಬೌಲರ್ಸ್ಗೆ ನೆರವು ನೀಡುವಂಥ ಹೆಚ್ಚಿನ ಅಂಶಗಳು ಕಂಡು ಬರ್ತಾ ಇಲ್ಲ. ಆದರೂ ಕೊನೆಯ ಓವರ್ವರೆಗೂ ಚೆಂಡು ಸಾಕಷ್ಟು ಪುಟಿತಾ ಇತ್ತು. ಕೊನೆಯ 1-2 ಓವರ್ ಇದ್ದಾಗಲೂ ವಿಕೆಟ್ ಕೀಪರ್ ಜಿಗಿದು ಆ ಚೆಂಡನ್ನು ಹಿಡಿಬೇಕಾಗ್ತಿತ್ತು. ಕರ್ನಾಟಕದ ಫೀಲ್ಡಿಂಗ್ ಕೆಲವು ಲ್ಯಾಪ್ಸಸ್ಗಳು ಕಂಡುಬಂದು ಗಲಿಯಲ್ಲಿ ಒಂದು ಕ್ಯಾಚನ್ನು ಬಿಡಲಾಯಿತು. ಅನೀಶ್ ಅದನ್ನು ಬಿಟ್ಟರು ವೈಶಾಖ್ ವಿಜಯ್ ಕುಮಾರ್ ಬೌಲಿಂಗ್ನಲ್ಲಿ. ಆಮೇಲೆ ಇನ್ನೊಂದು ಕೃತಿಕ್ ಕೃಷ್ಣ ಮಾಡಿದಂಥ ಸ್ಟಂಪಿಂಗ್ ಸ್ವಲ್ಪ ಲೇಟ್ ಆಯ್ತೇನೋ ಅಂತ ಅನಿಸ್ತದೆ. ಸೊ ಹಾಗೆ 1-2 ಜೀವದಾನಗಳನ್ನು ಕರ್ನಾಟಕದ ಫೀಲ್ಡರ್ಗಳು ಕೊಟ್ಟರು. ಅದರ ಹೊರತಾಗಿ ಡೆಫಿನೆಟ್ಲಿ ಖಂಡಿತವಾಗಿ ಇವತ್ತಿನ ಗೌರವವನ್ನು ಜಮ್ಮು ಕಾಶ್ಮೀರ್ ಬ್ಯಾಟ್ಸ್ಮನ್ಗಳಿಗೆ ಸಲ್ಲಿಸಬೇಕಾಗ್ತದೆ. ಅತ್ಯಂತ ಉತ್ತಮವಾಗಿ ಅವರು ಆಡಿದರು. ದೇ ಪ್ಲೇಡ್ ವೆರಿ ನೀಟ್ಲಿ. ಹೆಚ್ಚಿನ ಯಾವುದೂ ಬೌಲರ್ಗಳಿಗೆ ಅವಕಾಶಗಳನ್ನು ಕೊಡದೆ ಭಾಳ ನೀಟಾಗಿ ಅವರು ಇನ್ನಿಂಗ್ಸನ್ನು ಕಟ್ಟಿದರು. ಸೊ ಇವತ್ತಿನ ಗೌರವ ಖಂಡಿತವಾಗಿ ಅವ್ರ ಬ್ಯಾಟ್ಸ್ಮನ್ಗಳಿಗೆ ಸಲ್ಲಬೇಕಾಗ್ತದೆ. ಈ ನಡುವೆ ಮಧ್ಯಾಹ್ನ ಭೋಜನ ವಿರಾಮದ ಹೊತ್ತಿಗೆ ಪೆವಿಲಿಯನ್ ಸ್ಟ್ಯಾಂಡಿಗೆ ಸುನೀಲ್ ಜೋಶಿ ಅವರ ಹೆಸರನ್ನು ಇಡಲಾಯಿತು. ಗದುಗಿನ ಹುಡುಗ,
ಭಾಳ ಪಟ್ಟು ಮೇಲೆ ಬಂದಂಥವರು, ಕರ್ನಾಟಕವನ್ನು ಪ್ರತಿನಿಧಿಸಿದರು. ಬಹುಶಃ ಧಾರವಾಡ ವಲಯದಿಂದ ರಾಷ್ಟ್ರೀಯ ತಂಡದಲ್ಲಿ ಆಡಿದಂಥ ಏಕೈಕ ಆಟಗಾರ. ಅವರಿಗೆ ಗೌರವವನ್ನು ಕೊಡುವ ಸಲುವಾಗಿ BCCIನ ಅಧ್ಯಕ್ಷರಾದಂಥ ಮಿಥುನ್ ಮನಾಸ್ ಅವರು ಅವರ ಜೋಶಿಯವರ ಹೆಸರನ್ನು ಅದಕ್ಕೆ ಇಡುವಂಥ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಟ್ರು. ವೆಂಕಟೇಶ್ ಪ್ರಸಾದ್ KSC ಅಧ್ಯಕ್ಷರು ಇದ್ದರು. ಆಮೇಲೆ ಭಾಳಷ್ಟು ಅಧಿಕಾರಿಗಳು ಈ ಸಮಾರಂಭದಲ್ಲಿ ಭಾಗವಹಿಸಿದರು. ಅತ್ಯಂತ ಹೃದಯ ಸ್ಪರ್ಶಿಯಾಗಿ ನಡೆದಂಥ ಒಂದು ಕಾರ್ಯಕ್ರಮ. ಸುನೀಲ್ ಜೋಶಿ ಮಾತಾಡ್ತಾ ಅತ್ಯಂತ ಭಾವುಕರಾದರು ಪ್ರಾರಂಭದಲ್ಲಿ. ಗದಗ ನನಗೆ ಜನ್ಮ ಕೊಟ್ಟಿರ್ಬೋದು, ಆದರೆ ನನ್ನ ಕ್ರಿಕೆಟ್ ಜೀವನವನ್ನು ಕಟ್ಟಿಕೊಟ್ಟದ್ದು ಹುಬ್ಳಿ ಅಂತ ನೆನೆಸ್ಕೊಂಡ್ರು. ತಮಗೆ ನೆರವಾದಂಥ ಎಲ್ಲರನ್ನೂ ಅವರು ನೆನೆಸ್ಕೊಂಡ್ರು. ಅತ್ಯಂತ ಹೃದಯ ಸ್ಪರ್ಶಿ ಈ ಸಮಾರಂಭದಲ್ಲಿ ಅನೇಕರು. KSCಯ ಅಧ್ಯಕ್ಷ ವೆಂಕಟೇಶ್ ಪ್ರಸಾದ್, ಕಾರ್ಯದರ್ಶಿ ಸಂತೋಷ್ ಮೆನನ್, ಬಟ್ ಎಲ್ಲ ಮ್ಯಾನೇಜಿಂಗ್ ಕಮಿಟಿ ಮೆಂಬರ್ಸು, ಇನ್ಫ್ಯಾಕ್ಟ್ ಸುನೀಲ್ ಜೋಶಿಯವರ ಪತ್ನಿ ಸಹ ಅಲ್ಲಿದ್ದರು. ಭಾಳ ಅತ್ಯಂತ ಸುಂದರವಾಗಿ ನಡೆದಂಥ ಈ ಕಾರ್ಯಕ್ರಮವನ್ನು ಎಲ್ಲ ಜನ ಆನಂದಿಸಿದರು. ಪ್ರೇಕ್ಷಕರ ಬಗ್ಗೆ ಒಂದು ಮಾತು ಹೇಳಬೇಕಾಗ್ತದೆ. ಭಾಳ ದಿನಗಳ ನಂತರ ನಡೆದಂಥ ಒಂದು ಅತ್ಯಂತ ಉನ್ನತ ಮಟ್ಟದ ಪಂದ್ಯ. ಜನ ಬರ್ತಾರೋ ಇಲ್ಲೋ ಅಂತ ಒಂದು ಭೀತಿಯೂ ಇತ್ತು. ಆದರೆ ₹200 ಟಿಕೆಟ್ ಸ್ಟ್ಯಾಂಡ್ ಆಲ್ಮೋಸ್ಟ್ ಫುಲ್ ಆಗಿತ್ತು. ₹100 ಸಾಕಷ್ಟು ಜನ ಇದ್ದರು. ಇನ್ಫ್ಯಾಕ್ಟ್ ₹200 ಟಿಕೆಟ್ ಸೇಲನ್ನು, ಮಾರಾಟವನ್ನು ಬಂದ್ ಮಾಡಲಾಯಿತು. ₹100 ಟಿಕೆಟು ಅದು ಆಲ್ಮೋಸ್ಟ್ ಫುಲ್ ಆಯಿತು. ನಾಳೆ ಕರ್ನಾಟಕ ಬ್ಯಾಟಿಂಗ್ ಆಡುವಾಗಲೂ ಈ ಸಂಖ್ಯೆ ಇನ್ನಷ್ಟು ಹೆಚ್ಚಾಗ್ತದೆ ಅನ್ನುವಂಥ ಒಂದು ನಿರೀಕ್ಷೆ ಇದೆ.